ಡೊನಾಲ್ಡ್ ಟ್ರಂಪ್ ಅವರ ಅವಶ್ಯಕತೆ ಇತ್ತ ಅನ್ನೋ ಪ್ರಶ್ನೆಗಳು ಎದಕ್ಕೆ ಬೇಕಾಗಿತ್ತು ಏನು ನಮ್ಮ ದೇಶಕ್ಕೆ ಅವ್ರ್ಯಾರು ಹೇಳಾರ್ರಿ ಅವ್ರ ಅವಶ್ಯಕತೆ ನಮಗಿಲ್ಲ. ಈಗ ನಾವು ಅಮೇರಿಕಾದಾಗ ಏನೇನು ಕೇಳ್ತಾನೆ ಟ್ರಂಪ್, ಇದು ಯಾಕೋ ಮೋದಿಯವರು ಎಲ್ಲದರಲ್ಲಿ ಅತ್ಯಂತ ಕಟುವಾದ ನಿರ್ಣಯ ತೊಗೊಂಡಿದ್ರು, ಗಟ್ಟಿಯಾದ ನಿರ್ಣಯ ತಗೊಂಡು ದೇಶಕ್ಕೊಂದು ಮಾದರಿಯಾದಂಥ ಕೆಲಸ ಮಾಡಿದ್ರು. ಬಟ್ ಈ ವಿಷಯದಲ್ಲಿ ಯಾಕೋ ಅವರು ಅವ್ನ ಮಾತು ಕೇಳಬಾರ್ದಾಗಿತ್ತು ಅಂತ ನನ್ನ ಅನಿಸಿಕೆ. ಭಯೋತ್ಪಾದನೆ ಅನ್ನೋದು ಕೇವಲ ಭಾರತಕ್ಕೆ ಮಾತ್ರ ಪಡುಗಲ್ಲ, ಇಡೀ ವಿಶ್ವಕ್ಕೆ ಪಡುಗ. ಇಂಥ ಒಂದು ಒಳ್ಳೆಯ ಸಂದರ್ಭ ಸಿಕ್ಕಿತ್ತು ಈಗ ನಾನು ಹೇಳ್ತೀನಿ ನಿಮಗೆ, ಇಂಥ ಸಂದರ್ಭ ಎಲ್ಲ ದೇಶಗಳು, ರಷ್ಯಾ ಇರ್ಬೋದು, ಅಮೇರಿಕ ಇರ್ಬೋದು, ಜಪಾನ್ ಇರ್ಬೋದು, ಎಲ್ಲ ದೇಶಗಳೊಂದು ಶೃಂಗಸಭೆ ಮಾಡಿ ಎಲ್ಲೆಲ್ಲಿ ಅವ್ರನ್ನೆಲ್ಲ ಭಯೋತ್ಪಾದನೆ ಸ್ವಚ್ಛಂಗೆ ಒಂದು ನಾಶ ಮಾಡುವಂಥ ಕೆಲಸ ಮಾಡಿದ್ರೆ ದೇಶಕ್ಕೆ ಒಳ್ಳೆಯದು. ಇದೇ ಥರ ಬಿಟ್ಟರೆ ಇನ್ನು ದೇಶ ಯಾವ ದೇಶನೂ ಒಳ್ಳೇದು ಒಳಗೆ ಸಾಧ್ಯ ಅಲ್ಲಲ್ಲ. ಮಣ್ಣಿ ನಿಮ್ಗೆ ಹೇಳ್ತೀನಿ, ನಮ್ಮ ಮಗಳನ್ನು ಹೋಗಿದ್ಲು, ಆ ಜಾಗದಾಗ ಏನು ಕೂತ್ಕೊಂಡಾರ ಅವರು ಸೋಮವಾರ ಮಂಗಳ ಕೂತ್ಕೊಂಡಿದ್ರು. ನೆಕ್ಸ್ಟ್ ಡೇ ದಿವಸ ಇದಾಗಿದೆ. ಅದು ಅಲ್ಲಿ ಹೇಳಿದಕ್ಕೆ ವಾತಾವರಣ ನಮ್ಮ ಮಗಳು ಹೇಳಿದ್ಲು, ಒಂದು ಟಿ ವಿ ಒಳಗೆ ಅವನ್ನ ಹೋದಾಗ ಅವ್ನು ನೋಡಿದ್ಲಂತ, ಕುದುರೆ ಮೇಲೆ ಹತ್ಕೊಂಡು ಹೋಗುವಾಗ ಅವ್ನು ಬರ್ತಿದ್ದಂತ ಹಾಕ್ಕೊಂಡು. ಹಿಂಗದು ಅವ್ರು ಯಾವಾಗಾದರೂ, ಮತ್ತು ಅದಕ್ಕೆ ಕೇವಲ ಇವರು ಉಗ್ರದಷ್ಟಲ್ಲ, ಅಲ್ಲಿ ಪಾಕಿಸ್ತಾನ ಸರ್ಕಾರ ಸಂಪೂರ್ಣ ಬೆಂಬಲ ಇದೆ. ಅವರೆಲ್ಲ ಪ್ಲ್ಯಾನ್ ಮಾಡೋದ್ರಿಂದ ಅದಕ್ಕೆ ನಮ್ಮ ಸರ್ಕಾರ ಒಳ್ಳೆಯ ಕೆಲಸ ಮಾಡಿತ್ತು. ಇದನ್ನು ಈಗ ಇನ್ನಷ್ಟು ಮುಂದುವರಿಸ್ಬೇಕು ಮತ್ತು ಯಾವುದೇ ರೀತಿಯಿಂದ ಅವ್ರಿಗೂ ವ್ಯವಹಾರಗಳನ್ನ ಇಟ್ಕೋಬಾರ್ದು.